ಸಿದ್ದರಾಮಯ್ಯ ನಡೆಗೆ ನಿವಾಸಿಗಳು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಮುಂದಿನ ಮಳೆಗಾಲದೊಳಗೆ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅನ್ನೋದಾಗಿ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅನ್ನೋದಾಗಿ ಸಾಯಿ ಲೇಔಟ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಬಸ್ನಿಂದ ಕೆಳಗಿಳಿಯದಿದ್ರೆ ನಾವೇನು ಮಾಡ್ಲಿ, ಅವರನ್ನ ಕೇಳಿ ಅನ್ನೋದಾಗಿ ಗರಂ ಆಗಿ ಶಾಸಕರೊಂದು ಹೇಳಿಕೆ ಕೊಟ್ಟಿದ್ರು. ಆ ಹೊತ್ತಿನಲ್ಲಿ ಮಳೆಗೆ ಎಲ್ಲ ಕೊಚ್ಚಿ ಹೋಯ್ತು ಅನ್ನೋದಾಗಿ ಕಣ್ಣೀರಿಟ್ಟರು ಒಂದು ಮಹಿಳೆ, ಅಲ್ಲಿನ ನಿವಾಸಿ. ಸಾಯಿ ಲೇಔಟ್ ಬಳಿ ಬಸ್ನಲ್ಲೇ ಬಂದು ರೌಂಡ್ ಹಾಕಿ ಸಿಎಂ ಸಿದ್ದರಾಮಯ್ಯನವರು ಹೋದಂತ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ನಡೆಗೆ ಸಾಯಿ ಲೇಔಟ್ನ ನಿವಾಸಿಗಳು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಜೊತೆಯಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರೊಂದು ಹೇಳಿಕೆ ಕೊಡ್ತಾರೆ. ಎಲ್ಲಾದ್ರೂ ಈ ಸಮಸ್ಯೆನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋದಾಗಿ ಹೇಳಿದ್ರು. ಮತ್ತೊಂದ್ ಕಡೆ ಒಂದು ಮಹಿಳೆ ಕಣ್ಣೀರಿಟ್ರು. ಕಣ್ಣೀರಿಡುವಂತ ಸನ್ನಿವೇಶ ಇದೆ. ನೀರು ಕಣ್ಣೀರು ಮಿಕ್ಸ್ ಆಗ್ತಿದೆಯಲ್ಲ, ಯಾಕೆ? ಪ್ರತಿ ವರ್ಷ ಇದೇ ಸಮಸ್ಯೆ. ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ, ಮನೆ ಒಳಗಡೆ ನೀರು ನುಗ್ತಾ ಇದೆ, ಹೊರಗಡೆ ಪಾರ್ಕ್ ಮಾಡಿರುವಂತ ಗಾಡಿಗಳು ಕೆಟ್ಟು ನಿಲ್ತಾ ಇದೆ, ಮನೆಯ ಸಂಪುಗಳು ಕುಡಿಯೋ ನೀರೆಲ್ಲ ಚರಂಡಿ ನೀರು ಹೋಗ್ತಿದೆ. ಹಾಗಾಗಿನೇ ಮಳೆಯ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು, ಸ್ಥಳೀಯರು, ನಿವಾಸಿಗಳಿದ್ರಲ್ಲ, ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಬಸ್ನಲ್ಲೇ ಬಂದು ರೌಂಡ್ ಹಾಕಿ ಹೋದ್ರು. ಈ ಒಂದು ನಡೆಗೆ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಗಾಕಿದ್ರು. ಆ ಹೊತ್ನಲ್ಲಿ ಮುಂದಿನ ಮಳೆಗಾಲದೊಳಗಡೆ ಸಮಸ್ಯೆಯನ್ನ ನಾನು ಬಗೆಹರಿಸ್ತೀನಿ, ಎಲ್ಲಾದ್ರೂ ಈ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದಾಗಿ ಸಾಯಿ ಲೇಔಟ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಹಾಗಾಗಿ ಸಿದ್ದರಾಮಯ್ಯನವರು ಬಸ್ನಲ್ಲಿ ಬಂದು ಕೆಳಗಿಳಿಲಿಲ್ಲ ಅನ್ನೋದಾಗಿ ಒಂದು ಪ್ರಶ್ನೆ ಮಾಡಿದ ಹೊತ್ತಲ್ಲಿ ನಾನೇನು ಮಾಡ್ಲಿ, ಅವರನ್ನ ಹೋಗಿ ಕೇಳಿ ಅನ್ನೋದಾಗಿ ಶಾಸಕರು ಕೂಡ ಗರಂ ಆಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಬಸ್ನಲ್ಲೇ ರೌಂಡ್ ಹಾಕಿ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಅಂದ್ರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಇವತ್ತು ರೌಂಡ್ಸ್ ಆಗ್ತಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಬಸ್ನಲ್ಲೇ ಬಂದ್ರು. ಯಾಕೆ ಕೆಳಗೆ ಇಳಿದಿಲ್ಲ ಅನ್ನೋದಾಗಿ ಅಲ್ಲಿನ ಸಾರ್ವಜನಿಕರು ಗರಂ ಆದ್ರು. ಆ ಹೊತ್ನಲ್ಲಿ ಸಾರ್ವಜನಿಕರು ಕೂಡ ಜನಪ್ರತಿನಿಧಿಗಳಿಗೆ ತರಾಟೆ ತೆಗೆದುಕೊಳ್ತಾರೆ. ಅಂತ ಹೊತ್ನಲ್ಲಾಗಿರುವಂತಹ ದೃಶ್ಯಾವಳಿಗಳಿದು.